ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮೂಡಲಿಗೆ ಆಗಿರ್ಬೋದು, ಗೋಕಾಕ್ ಆಗಿರ್ಬೋದು, ಅಲ್ಲಿ ಜನ ನಿಮ್ಮನ್ನ ಕಾಯ್ತಾ ಇದ್ದಾರೆ ಬರ್ತೀರಾ ಅನ್ನುವಂಥ ನಿಟ್ಟಿನಲ್ಲಿ. ಸೊ ಅಲ್ಲಿ ಕೂಡ ಇನ್ನು ಮುಂದೆ ರಮೇಶ್ ಕತ್ತಿಯವರು ಎಂಟ್ರಿ ಕೊಡ್ತಾರೆ 100%. ನನ್ನ ಜಿಲ್ಲೆ, ನನ್ನ ರೈತರು, ನನ್ನ ಭಾಗ, ನನ್ನ ಜನ ಇವತ್ತು ದಿವಸ ಅವ್ರು ದುರಾಡಳಿತಕ್ಕೆ ಬೇಸತ್ತದೆ. ಅವ್ರು ಸಿಕ್ಕಾಪಟ್ಟೆ ಕೆಳಗೆ ಇವತ್ತು ಹೆಣ್ಮಕ್ಳು ಗಂಡು ಮಕ್ಕಳು ಶಾಲೆಗೆ ಹೋಗೋ ಮಕ್ಕಳು ಇವತ್ತಿನ ದಿವಸ ಅವರು ಯಾರ ಮುಂದೆ ನಾವು ತೊಡ್ಕೊಳ್ಬೇಕು ಅನ್ನೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವಿಶೇಷವಾಗಿ ಇವತ್ತಿನ ದಿವಸ ಗೋಕಾಕ್ ತಾಲೂಕು ಇವತ್ತಿನ ದಿವಸ ಈ ಒಂದು ಡ್ರಗ್ಸ್ದಲ್ಲಿ ಎತ್ತಿದ ಕೈ. ಬಹುಶಃ ನಮ್ಮ 15 ತಾಲೂಕುಗಳಲ್ಲಿ ಗೋಕಾಕ್ ತಾಲೂಕು ಇರ್ಬೋದು ಮತ್ತು ಮೂಡ್ಲಿಗಿ ತಾಲೂಕು ಇರ್ಬೋದು, ಇವೆರಡೂ ತಾಲೂಕುಗಳು ಡ್ರಗ್ ವಿಷಯದಲ್ಲಿ ಎತ್ತಿದ ಕೈ. ಯಾಕಂದರೆ ಆ ಒಂದು ತಾಲೂಕಿನ ಆ ಒಂದು ಭಾಗದ ಮೂಡ್ಲಿಗಿ ತಾಲೂಕು ಇರ್ಬೋದು ಮತ್ತು ಗೋಕಾಕ್ ತಾಲೂಕು ಇರ್ಬೋದು, ಅಲ್ಲಿ ಇರ್ತಕ್ಕಂಥ ಹುಡುಗರ ಆರೋಗ್ಯದ ಬಗ್ಗೆ ಅವ್ರ ಗಮನಿಲ್ಲ, ಹಣದ ಬಗ್ಗೆ ಗಮನದ, ಹಪ್ತಾ ಬಗ್ಗೆ ಗಮನದ, ದುಡ್ಡಿನ ಬಗ್ಗೆ ಗಮನದ. ಅಲ್ಲಿ ಇವತ್ತು ಮಿತಿಮೀರಿ ಹೋಗ್ಯದ. ಪಾಪ ಇವತ್ತು ದಿವಸ ಜನ ಅಲ್ಲಿ ಹೊಲ ತೊಗೊಳ್ಳೋಂಥ ಪರಿಸ್ಥಿತಿ ಇಲ್ಲ, ಮನೆ ತೊಗೊಳ್ಳೋಂಥ ಪರಿಸ್ಥಿತಿ ಇಲ್ಲ. ಏನೇ ಮಾಡಬೇಕಾದ್ರೂ ಅವ್ರ ಮುಖಾಂತರನೇ ಮಾಡಬೇಕು. ಇಂಥ ಒಂದು ಮಟ್ಟಕ್ಕೆ ಬಂದಾರೆ. ಕಡೆಗೆ ವಿಷ ಕುಡಿಬೇಕಾದ್ರೂ ಸಹಿತ ಅವ್ರು ಕೇಳಿ ಕುಡಿಬೇಕು ಅನ್ನೋಂಥ ಮಟ್ಟಕ್ಕೂ ಜನ ಸಾಕಷ್ಟು ಜನ ಬಂದಿದ್ದಾರೆ. ಇಂಥ ಒಂದು ವಾತಾವರಣದಲ್ಲಿ ನಾವು ಇವತ್ತು ದಿವಸ ಜಿಲ್ಲೆಯ ಜನ ನಾವು ಸುಮ್ಮನೆ ಕೂತ್ಕೊಂಡ್ರೆ ಇವತ್ತು ಆಗೋದಿಲ್ಲ. ಇದು ದಬ್ಬಾಳಿಕೆ, ಈ ಗುಂಡಾಗಿರಿ, ಇದು ಏನು ಬೆದರಿಕೆ ಹಾಕಿ ಹೊಲ ಮನೆ ಕಬ್ಜಾ ತೊಗೊಳ್ಳೋದು, ಬರ್ಸ್ಕೊಳ್ಳೋದು ಅನ್ನುವಂಥ ವ್ಯವಸ್ಥೆ, ಇದಕ್ಕೆಲ್ಲರೂ ತಡೆ ಹಾಕಬೇಕು, ಇದನ್ನು ತಡೆ ಒಡ್ಡಬೇಕು. ಆ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿ ನಾನು ಸುತ್ತಾಡೋದ್ರ ಮುಖಾಂತರ ನನಗೆ ಅವಶ್ಯ ಬಂದರೆ ಗೋಕಾಕ್ ಇರ್ಬೋದು, ಅರಮಾವಿ ಕ್ಷೇತ್ರ ಇರ್ಬೋದು, ನಿಪ್ಪಾಣಿ ಕ್ಷೇತ್ರ ಇರ್ಬೋದು, ಬರುವಂಥ ನಿರ್ಮಾಣಗಳು ಯಮಕಡಿ ಮಾತಾ ಕ್ಷೇತ್ರ ಇರ್ಬೋದು, ಅಲ್ಲಿ ಯೋಗ್ಯವಾಗಿರ್ತಕ್ಕಂಥವ್ರು ನಿಲ್ಲಿಸೋದ್ರ ಮುಖಾಂತರ ಅವರಿಗೆ ತಕ್ಕ ಉತ್ತರವನ್ನು ಕೊಡುವಂಥ ಶಕ್ತಿ ನನಗಿದೆ. ಅದು ಕೊಡ್ತೀನಿ ಅನ್ನೋ ಮಾತನ್ನು ಹೇಳ್ತೀನಿ.